ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿ ಪಯಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೆ ಆದರ ಸ್ವಾಗತ. ನನ್ನ ವಿಡಿಯೋದ ಇವತ್ತಿನ ವಿಶೇಷ ಅತಿಥಿ ಬಂದು ಶಾಲಿನಿ ಅಜಿತ್ ಅಥವಾ ಬೇಬಿ ಶಾಲಿನಿ ಅಥವಾ ಬೇಬಿ ಶ್ಯಾಮಿಲಿ ಅಕ್ಕ. ಇವರ ಬಗ್ಗೆ ನಾನು ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸ್ಕೊಂಡು ಬಂದಿದ್ದೇನೆ. ಅವರು ಎಷ್ಟು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ, ಈಗ ಏನು ಮಾಡ್ತಾ ಇದ್ದಾರೆ, ಯಾಕೆ ಮದುವೆ ಆದಮೇಲೆ ಸಿನಿಮಾ ರಂಗದಿಂದ ದೂರ ಉಳಿದರು, ಅಜಿತ್ಗೂ ಅವರಿಗೆ ಹೇಗೆ ಪ್ರೇಮ ಶುರುವಾಯಿತು, ನಂತರದಲ್ಲಿ ಯಾವ ರೀತಿಯಲ್ಲಿ ಮದುವೆ ಆಯಿತು, ಎಲ್ಲ ರೋಚಕ ಕಥೆಗಳನ್ನು ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನೀವೆಲ್ಲರೂ ವಿಡಿಯೋವನ್ನು ಕೊನೆಯವರೆಗೆ ನೋಡಬೇಕು. ಇವರ ಪೂರ್ಣ ಹೆಸರು ಶಾಲಿನಿ ಬಾಬು. ಇವರು ಹುಟ್ಟಿದ್ದು ನವಂಬರ್ 20, 1979 ಕೇರಳದಲ್ಲಿ ಹುಟ್ಟಿದ್ದು. ಇವರೊಂದು ತಿರುವಲ್ಲ ಮೂಲದ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದವರು. ಮತ್ತು ಬೆಳೆದಿದ್ದೆಲ್ಲವೂ ಚೆನ್ನೈಯಲ್ಲಿ. ತಂದೆ ಹೆಸರು ಬಾಬು ಅಂತ. ಇವರಿಗೆ ತುಂಬ ಆಸೆ ಇತ್ತು ಸಿನಿಮಾದಲ್ಲಿ ಅಭಿನಯ ಮಾಡಲಿಕ್ಕೆ, ಆದರೆ ಅವರಿಗೆ ಒಂದೇ ಒಂದು ಚಿಕ್ಕ ಅವಕಾಶ ಕೂಡ ಸಿಗಲಿಲ್ಲ. ಅವರು ಆದಷ್ಟು ಅದಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ, ಯಾಕಂದರೆ ಕಲೆ ಇತ್ತು ಅವರ ರಕ್ತದಲ್ಲಿ, ಆದರೆ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ನಂತರದಲ್ಲಿ ಅವರಿಗೆ 3 ಮಕ್ಕಳು ಹುಟ್ಟಿದ್ರು ನೋಡಿ. ಆ 3 ಮಕ್ಕಳು ಕೂಡ ಕಲಾವಿದರಾದರು. ಅವರ ತಂದೆ ಬಾಬು ಆದರೆ ತಾಯಿ ಆಲೀಸ್. ಅವರ ಅಣ್ಣ ರಿಚರ್ಡ್ ರಿಷಿ ಅವರು ತಮಿಳು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ, ತೆಲುಗಲ್ಲಿ ಮಾಡಿದ್ದಾರೆ. ಮತ್ತು ಸಹೋದರಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಶ್ಯಾಮಿಲಿ. ಈ ಶಾಲಿನಿ 3ನೇ ವಯಸ್ಸಲ್ಲಿ, ತಮ್ಮ 3ನೇ ವಯಸ್ಸಲ್ಲಿ ಎಂಡೆ ಮಾಮಾಟಿ ಕುಟ್ಟಿಯಮ್ಮ ಅನ್ನೋ ಒಂದು ಮಲಯಾಳ ಸಿನಿಮಾದ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದರು. ಒಂದು ಬಾಲನಟಿ ಅಂದರೆ ನಮಗೆ ಕನ್ನಡದಲ್ಲಿ ಬೇಬಿ ರೇಖಾ, ಮಲಯಾಳದಲ್ಲಿ ನಂತರ ಜನ್ರೇಷನ್ ಶಾಲಿನಿ ಅವರು. ಕನ್ನಡದಲ್ಲಿ ಬೇಬಿ ರೇಖಾ ಆದರೆ ಬೇಬಿ ರೇಖಾ, ಬೇಬಿ ಇಂದಿರಾ, ಹೀಗೆ ಹಲವಾರು ಒಳ್ಳೆ ನಟಿಯರ ಬಾಲನಟಿಯರ ಜೊತೆ ಇವರು ಮಲಯಾಳಮಲ್ಲಿ ತುಂಬ ಪ್ರಸಿದ್ಧಿ ಪಡೆದಿದ್ದರು. ಅನಂತರಲ್ಲಿ ಮಲಯಾಳಂ, ತಮಿಳು, ತೆಲುಗು, ಒಂದು ಕನ್ನಡ ವಿಷ್ಣುವರ್ಧನ್ ಸರ್ ಜೊತೆ ಅಭಿನಯ ಕೂಡ ಮಾಡಿದ್ದಾರೆ. ಈ ಜೀವ ನಿನಗಾಗಿ ನೋಡಲಿಕ್ಕೂ ಬಹಳ ಕ್ಯೂಟಾಗಿದ್ದ ಮಗು. ಅದಲ್ಲದೆ ಒಳ್ಳೆ ಅಭಿನಯ, ಅಷ್ಟು ಚಿಕ್ಕ ವಯಸ್ಸಿಗೆ ತುಂಬ ಒಳ್ಳೆಯ ಅಭಿನಯವನ್ನು ಕೂಡ ಕೊಡ್ತಾಯಿದ್ರು. ಶಾಲಿನಿಯವರು ಬಾಲನಟಿಯಾಗಿ 80ರಿಂದ 90 ಸಿನಿಮಾಗಳವರೆಗೆ ಒಳ್ಳೆ ಸ್ಟಾರ್ ನಟರ ಜೊತೆ, ಸ್ಟಾರ್ ನಟಿಯರ ಜೊತೆಲ್ಲ ಅಭಿನಯ ಮಾಡಿದರು. ಆ ನಂತರದಲ್ಲಿ ಅವರು ಒಂದು 8-10 ವಯಸ್ಸಾಗುವಾಗ ಸಿನಿಮಾ ರಂಗದಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಸ್ವಲ್ಪ ದೂರನೇ ಉಳಿದರು. ನಂತರದಲ್ಲಿ ಬಾಲನಟಿಯಾಗಿ ಅವರು ಅಭಿನಯ ಮಾಡಲಿಲ್ಲ. ಆ ಜಾಗಕ್ಕೆ ಅವರ ತಂಗಿಯಾದ ಶ್ಯಾಮಿಲಿ ಪ್ರವೇಶ ಮಾಡಿದರು. ಶಾಲಿನಿ ಸ್ವಲ್ಪ ದೂರನೇ ನಿಂತರು. ಅವರು ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ದೂರದ ಊರಿಗೂ ಕೂಡ ಹೋಗಬೇಕಾಯಿತು. ಆಮೇಲೆ ಅವರೊಂದಷ್ಟು ಗ್ಯಾಪಿನ ಬಳಿಕ ಮತ್ತೆ ಅವರು ಒಂದು ಮಲಯಾಳಂ ಸಿನಿಮಾದಲ್ಲೇ ಅವರು ಕುಂಜಾಕು ಬಾಬು ಜೊತೆ ಅನಿಯತಿಪ್ರಾವ್ ಅನ್ನುವ ಸಿನಿಮಾಕ್ಕೆ ಬರ್ತಾರೆ. ಆ ಸಿನಿಮಾದಲ್ಲಿ ಬಹಳ ಅವರು ಪ್ರಸಿದ್ಧಿ ಪಡೀತಾರೆ. ಆ ಸಿನಿಮಾ 100 ಡೇಸ್ ಓಡುತ್ತೆ, ಒಳ್ಳೆ ಕಲೆಕ್ಷನ್ ಮಾಡಿರುತ್ತೆ, ತುಂಬ ಒಂದು ಕ್ಯೂಟ್ ಅಭಿನಯ ಕೊಡ್ತಾರೆ. ಆನಂತರ ಚಿಕ್ಕದಾಗಿರುವ ಶಾಲಿನಿಯನ್ನು ಮತ್ತೆ ನೋಡಿದೆಲ್ಲರೂ ಕೂಡ ಸಿನಿಮಾದಲ್ಲಿ, ಯಾಕಂದರೆ ಆ ಶಾಲಿನಿಯವರಷ್ಟು ಗ್ಯಾಪ್ ತಗೊಂಡ್ರೂ ಕೂಡ ಅವರನ್ನು ಯಾರೂ ಮರೆತಿರಲಿಲ್ಲ. ಅವರನ್ನು ಎಲ್ಲರೂ ನೋಡಬೇಕು ಅನ್ನುವ ಕಾತರದಿಂದ ಕಾಯ್ತಾಯಿದ್ರು. ಹಾಗಾಗಿ ಅದಕ್ಕೆ ಆ ಸಿನಿಮಾ ಎಲ್ಲ ಗೆಲ್ಲಲಿಕ್ಕೆ ಮುಖ್ಯವಾದ ಕಾರಣವೇ ಶಾಲಿನಿಯವರು. ಅದಲ್ಲದೆ ಅವರು ತಮಿಳು, ತೆಲುಗು ಅಲ್ಲೆಲ್ಲ ಅಭಿನಯ ಮಾಡಿದರು. ಕನ್ನಡದಲ್ಲಿ ಅವರಿಗೆ ಅವಕಾಶ ಸಿಕ್ಕಲಿಲ್ಲ, ಹಾಗಾಗಿ ಕನ್ನಡದಲ್ಲಿ ಮಾಡಿಲ್ಲ. ನಂತರ ಸೆಕೆಂಡ್ ಎಂಟ್ರಿಯಲ್ಲಿ ಅವರು ಬರೀ 12 ಸಿನಿಮಾನೇ ಮಾಡಿದ್ದು. ನಂತರ ಇವರ ಈ ಅಜಿತ್ ಜೊತೆ ಹೇಗೆ ಪ್ರೇಮ ಶುರುವಾಯಿತು, ಹೇಗೆ ಮದುವೆ ಆಯಿತು ಎಲ್ಲವನ್ನು ಈಗ ನಾನು ತಿಳಿಸ್ತಾ ಇದ್ದೇನೆ ನಿಮಗೆ. ಸೆಕೆಂಡ್ ಎಂಟ್ರಿಯಲ್ಲಿ ಬಂದು ಇವರು ಮಲಯಾಳಂ ಸಿನಿಮಾ ಆದ ತಕ್ಷಣ ಇವರಿಗೆ ತಮಿಳಲ್ಲಿ ಅವಕಾಶ ಸಿಗುತ್ತೆ. ಅಲ್ಲಿ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ. ಅಲೆಪಾಯುದೆ, ಆಮೇಲೆ 1999ರಲ್ಲಿ ಅಮರಕ್ಕಳಂ ಅಂತ ಅಜಿತ್ ಜೊತೆ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಲ್ಲಿ ಅದೊಂದು ಲವ್ ಸ್ಟೋರಿ ಸಿನಿಮಾ. ಅದರಲ್ಲಿ ಒಂದು ದೃಶ್ಯ ಇರುತ್ತೆ. ಅಜಿತ್ ಅವರು ಬಂದು ಶಾಲಿನಿಯವರಿಗೆ ಚಾಕುವನ್ನು ಹಾಕಬೇಕು. ನಿಜವಾಗಿ ಶೂಟಿಂಗ್ ಸಮಯದಲ್ಲಿ ಚಾಕು ಹಾಕುವಾಗ ಅದರ ಒಳಗಿನ ಬ್ಲೇಡೆಲ್ಲ ತೆಗೆದಿರುತ್ತಂತೆ. ಅಂದರೆ ಮಾಮೂಲಿ ನಾವೇನು ತರಕಾರಿ ಕಟ್ ಮಾಡುವ ಚಾಕಲ್ಲ, ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಯಾವುದೋ ಆಯುಧ, ಅದರಲ್ಲಿ ಒಳಗಿನ ಬ್ಲೇಡನ್ನು ತೆಗೆದಿರಬೇಕಂತೆ. ಇದರಲ್ಲಿ ಅವರು ತೆಗಿಲಿಕ್ಕೆ ಮರೆತು ಬಿಟ್ಟರು ಅಥವಾ ಕೇರ್ಲೆಸ್ ಆಯಿತು ಏನೋ ಗೊತ್ತಿಲ್ಲ. ಅದರಲ್ಲಿ ಶಾರ್ಪ್ ಆಗಿರೋ ಬ್ಲೇಡ್ ಇತ್ತು. ಅದು ಅಜಿತಿಗೆ ಗೊತ್ತಿರಲಿಲ್ಲ, ಶಾಲಿನಿಗೆ ಗೊತ್ತಿರಲಿಲ್ಲ. ಶಾಲಿನಿಗೆ ಚಾಕು ಅದು ಇರಿಯುವಾಗ ಶಾಲಿನಿಗೆ ನಿಜವಾಗಿ ಒಳ್ಳೆ ದೊಡ್ಡ ಗಾಯ ಆಗುತ್ತೆ. ಗಾಯ ಆಗಿ ಒಂದಷ್ಟು ರಕ್ತ ಹೋಗುತ್ತೆ. ಕೂಡಲೇ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಇದು ಅಜಿತಿಗೆ ಬಹಳ ಬೇಸರ ಆಗುತ್ತೆ. ಅಜಿತ್ ತುಂಬ ಕೇರ್ ತೆಗಿತಾರೆ. ಆವಾಗ ಯಾವುದೇ ಪ್ರೀತಿ ಇರಲಿಲ್ಲ ಇಬ್ಬರ ನಡುವೆ. ಇಬ್ಬರದ್ದು ಕೂಡ ಮೊದಲ ಸಿನಿಮಾ ಆಗಿತ್ತು. ಹಾಗಾಗಿ ಮತ್ತೆ ಅದಾದಮೇಲೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಎಲ್ಲ ಆದಮೇಲೆ ಅಜಿತ್ ತುಂಬ ಕೇರ್ ತಗೊಂಡು ಆವಾಗ ವಿಚಾರಿಸೋದು ಇದೆಲ್ಲ ನಡೀತಾ ಇರುತ್ತೆ. ಇದರಿಂದ ಅಜಿತ್ಗೆ ಎಷ್ಟೊಂದು ಕೇರ್ ತೆಗೆಯುವಾಗ ಅಜಿತ್ ಮೇಲೆ ಎಲ್ಲೋ ಒಂದು ಸಣ್ಣ ಪ್ರೇಮ ಶುರುವಾಗುತ್ತೆ ಶಾಲಿನಿಯವರಿಗೆ.
ಹಾಗೆ ಅಜಿತ್ಗೂ ಕೂಡ ಅಷ್ಟೇ ಅದೇ ಸಮಯದಲ್ಲಿ ಇವರ ಮೇಲೆ ಪ್ರೇಮ ಶುರುವಾಗುತ್ತೆ. ಮತ್ತು ಅವರಿಬ್ಬರ ಒಂದು ಆಕ್ಸಿಡೆಂಟಿಂದಾಗಿ ಅವರಿಬ್ಬರ ಮಾತುಕತೆ ಶುರುವಾಗುತ್ತೆ. ಮಾತುಕತೆ ಶುರುವಾದ ಒಂದಷ್ಟು ದಿನ ಅವರು ಇಬ್ಬರು ಕೂಡ ಪ್ರೀತಿಯಲ್ಲಿ ಇರ್ತಾರೆ. ಆದರೆ ಅವರಿಗೆ ಸುತ್ತಲೂ ಅವತ್ತಿನ ಒಂದು ಮಾತಿತ್ತು, ಅವರು ಮಲಯಾಳಂ ನಟನೊಂದಿಗೆ ಮದುವೆ ಆಗ್ತಾರೆ ಅಂತದ್ದು. ಹಾಗೆ ಇರಲಿಲ್ಲ ಅದು. ಆ ಜೋಡಿ ಒಳ್ಳೆ ಸೂಪರ್ ಜೋಡಿಯಾಗಿತ್ತು ಅಷ್ಟೇ. ಕುಂಜಾಕ ಬಾಬು ಜೊತೆ ಶಾಲಿನಿಗೆ ಮದುವೆ ಅಂತೆಲ್ಲ ಸ್ಪ್ರೆಡ್ ಆಗಿತ್ತು. ಆದರೆ ಅವ್ರು ನಿಜವಾಗಿ ಪ್ರೀತಿ ಮಾಡ್ತಾ ಇದ್ದಿದ್ದು ಅಜಿತ್. ಇಬ್ಬರು ಪರಸ್ಪರ ಒಬ್ಬರೊಬ್ಬರ ಪ್ರೀತಿ, ಕಾಳಜಿ, ಅವರ ಒಂದು ಗುಣಗಳು ಎಲ್ಲವೂ ಇಷ್ಟಪಟ್ಟು ಇಬ್ಬರು ಪ್ರೀತಿ ಮಾಡಿ ತುಂಬ ಪ್ರೀತಿಯನ್ನು ತುಂಬ ದೂರ ಎಳ್ಕೊಂಡು ಹೋಗದೆ ಅವರು 2000 ಅಥವಾ 2021ರಲ್ಲಿ ಅವರಿಬ್ಬರು ಕೂಡ ಮದುವೆ ಆಗ್ತಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಎರಡೂ ಕುಟುಂಬಗಳ ಒಪ್ಪಿಗೆ ಮೇರೆಗೆ ಚಿತ್ರರಂಗದ ಗಣ್ಯರು ಕೂಡ ಒಂದಷ್ಟು ಜನ ಬಂದಿರ್ತಾರೆ. ಹಾಗೆ ಅಲ್ಲಿಂದ ಅವರ ದಾಂಪತ್ಯ ಜೀವನ ಶುರುವಾಗುತ್ತೆ. ಒಬ್ಬರು ದಕ್ಷಿಣ ಭಾರತದ ಸೂಪರ್ ಸ್ಟಾರ್, ಮತ್ತೊಬ್ಬರು ಬಾಲನಟಿಯಾಗಿ ಆರಂಭಿಸಿ ಕೋಟ್ಯಾಂತರ ಹೃದಯವನ್ನು ಗೆದ್ದ ನಟಿ. ಇವರ ಇಬ್ಬರ ಪ್ರೇಮ ಕಥೆಯು, ಇವರ ಮದುವೆಯು ಎಲ್ರಿಗೂ ಬಹಳ ಖುಷಿ ತಂದು ಕೊಡ್ತು. ಯಾಕಂದರೆ ಅಂದಿನ ಸಮಯದಲ್ಲಿ ಸ್ವಲ್ಪ ಈ ಚಿತ್ರರಂಗದಲ್ಲೆಲ್ಲ ಪ್ರೀತಿ ಪ್ರೇಮ ಶುರುವಾಗುತ್ತೆ, ಮತ್ತು ದೂರ ಆಗ್ತಾರೆ. ಅಪರೂಪಕ್ಕೆ ಕೆಲವರು ಮದುವೆ ಆಗ್ತಾರೆ, ಮದುವೆ ಆದ ನಂತರ ಕೂಡ ಬೇರ್ಪಡ್ತಾರೆ. ಆದರೆ ಇವರ ಬದುಕು ಹಾಗಾಗಿರಲಿಲ್ಲ. ಇವರದೊಂದು ಸುಖಿ ದಾಂಪತ್ಯ ಕುಟುಂಬ. ಹಾಗೆ ಇಬ್ಬರು ಕೂಡ ಸರಿಸಮಾನವಾಗಿ ಒಂದೇ ಗಾಡಿ 2 ಚಕ್ರಗಳಂತೆ ಇದ್ದರು. ಅನಂತರ ಶಾಲಿನಿ ಕುಟುಂಬಕ್ಕೋಸ್ಕರ ಮದುವೆ ಆದ ನಂತರ ತನ್ನ ಪತಿಗೋಸ್ಕರನೋ ಅಥವಾ ಪತಿಯ ಕುಟುಂಬಕ್ಕೋಸ್ಕರ ಚಿತ್ರರಂಗವನ್ನು ಪೂರ್ತಿಯಾಗಿ ಅವರು ತೊರೆದರು. ಯಾವುದೇ ಕ್ಷೇತ್ರದಲ್ಲಾಗಲಿ ಒಂದು ಗಂಡು ಹೆಣ್ಣಿಗೆ ಪ್ರೀತಿ ಹುಟ್ಟೋದು ಸಹಜ. ಹಾಗೆ ಸಿನಿಮಾ ಲೋಕದಲ್ಲಿ ಕೂಡ ಇವರು ಜೀವನ ಪೂರ್ತಿ ಅದೇ ಪ್ರೀತಿಯನ್ನು ಕಾಪಾಡಿ ಆದರ್ಶ ದಂಪತಿಯಾಗಿ ಬದುಕಿ ಹಲವರಿಗೆ ಒಂದು ಆದರ್ಶ ಪ್ರಿಯರಾಗಿದ್ದರು. ಅಂತಹ ಅಪರೂಪದ ಒಂದು ಜೋಡಿಗಳಲ್ಲಿ ನಮ್ಮ ಅಜಿತ್ ಕುಮಾರ್ ಶಾಲಿನಿ ಕೂಡ ಮೊದಲಿನ ಸಾಲಿನಲ್ಲಿ ನಿಲ್ತಾರೆ ಅವರು. ಯಾಕಂದರೆ ಎಲ್ಲಿ ಕೂಡ ಗೊಂದಲ ಸೃಷ್ಟಿ ಮಾಡಿದವರಲ್ಲ, ಎಲ್ಲಿ ಕೂಡ ತಮ್ಮ ಹೆಸರನ್ನು ಕೂಡ ತಳುಕು ಹಾಕ್ಕೊಂಡವರಲ್ಲ. ಯಾವುದೇ ಒಂದು ಖಾಸಗಿ ಕ್ರಮಕ್ಕೆ ಬಂದಾಗಲೂ ಯಾವುದೇ ಒಂದು ಖಾಸಗಿ ವಿಚಾರವನ್ನು ಕೂಡ ಬಿಟ್ಟುಕೊಟ್ಟವರಲ್ಲ. ಆದಷ್ಟು ಕ್ಯಾಮರಾದಿಂದ ದೂರ ಉಳಿತಾಯಿದ್ರು, ಸೋಷಿಯಲ್ ಮೀಡಿಯಾಗಳಿಂದಲೂ ಕೂಡ ದೂರ ಇರ್ತಾಯಿದ್ರು. ಅಂತಹ ಒಂದು ಸುಂದರವಾದ ಒಂದು ದಾಂಪತ್ಯ ಜೀವನ ಇವರದು. ಎಲ್ಲ ಕಥೆಗಳನ್ನು ಆಯ್ಕೆ ಮಾಡಿ 63 ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ ನಮ್ಮ ಅಜಿತ್ ಅವರು ಕೂಡ ಸಾಮಾನ್ಯನೇನಾಗಿರಲಿಲ್ಲ. ಅವ್ರದ್ದು ಸ್ಪೋರ್ಟ್ಸ್ ವಿಚಾರ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಲ್ವ. ಶಾಲಿನಿಗೆ ಎಷ್ಟು ಸಿನಿಮಾ ರಂಗದಲ್ಲಿ ತೂಕ ಇತ್ತು ಅದರಷ್ಟು ಅಜಿತ್ಗಿತ್ತು. ಆದರೆ ಅವರು ಯಾವತ್ತೂ ಅಹಂ ತೋರಿಸಿದವರಲ್ಲ, ಸರಳತೆಗೆ ಬಹಳಷ್ಟು ಹೆಸರಾದವರು. ಅವರ ಅಭಿಮಾನಿಗಳು ಇವರ ದಂಪತಿಗಳ ಸರಳತೆಗೆ ಮೆಚ್ಚಿದರು. ಮತ್ತು ಒಂದು ಆದರ್ಶ ದಂಪತಿಗಳು ಕೂಡ ಆಗಿದ್ದರು. ಇವರ ಸುಂದರವಾದ ದಾಂಪತ್ಯ ಬದುಕಲ್ಲಿ ಸುಂದರವಾದ 2 ಮಕ್ಕಳು ಕೂಡ ಹುಟ್ಟುತ್ತಾರೆ. 2008ರಲ್ಲಿ ಅನೌಷ್ಕಾ ಅಂತ ಮುದ್ದಾದ ಹೆಣ್ಣು ಮಗಳು ಜನಿಸಿದರೆ 2015ರಲ್ಲಿ ಅದ್ವಿಕ್ ಅನ್ನುವ ಗಂಡು ಮಗ ಕೂಡ ಹುಟ್ಟುತ್ತಾರೆ. ಅವರು ಕೂಡ ತುಂಬ ಬಹಳ ಮುದ್ದಾದ ಮಕ್ಕಳು. ಹಾಗಾಗಿ ಅವರ ಒಂದು ವಿದ್ಯಾಭ್ಯಾಸದ ಭವಿಷ್ಯ ಆಗಲಿ, ಸ್ಪೋರ್ಟ್ಸ್ ಆಗಲಿ ಅದರ ಹಿಂದೆಯೇ ಶಾಲಿನಿ ಅವರು ನಿಂತ ಕಾರಣ ಅವರು ಪೂರ್ತಿಯಾಗಿ ಸಿನಿಮಾ ರಂಗವನ್ನು ತೊರೆದು ಬಿಟ್ಟರು. ಅದು ಅಲ್ಲದೆ ಅಜಿತ್ ಕುಮಾರಿಗೆ ಸಿನಿಮಾ ಮಾತ್ರವಲ್ಲ, ಮೋಟಾರ್ ಸ್ಪೋರ್ಟ್ಸಲ್ಲೂ ಕೂಡ ಅಪಾರ ಆಸಕ್ತಿ. ಅವರಿಗೆ ಸಿನಿಮಾಕ್ಕೆ ಬರುವ ಮೊದಲೇ ಕೂಡ ಈ ಸ್ಪೋರ್ಟ್ಸಲ್ಲಿ, ಬೈಕ್ ರೈಡ್, ಕಾರ್ ರೇಸಲ್ಲೆಲ್ಲ ಬಹಳ ಆಸಕ್ತಿ ಇತ್ತು. 2002-2004 ಅವಧಿಯಲ್ಲಿ ಅವರು ಭಾರತದ ಫಾರ್ಮುಲಾ ಮಾರುತಿ ಮತ್ತು ಫಾರ್ಮುಲಾ BMW ಏಷ್ಯಾ ಸೇರಿದಂತೆ ರೇಸಿಂಗ್ ಸ್ಪರ್ಧೆಯಲ್ಲೆಲ್ಲ ಭಾಗವಹಿಸಿದರು. ನಂತರ ಅವರು ಫಾರ್ಮುಲಾ 2 ಚಾಂಪಿಯನ್ಶಿಪ್ಪಲ್ಲಿ ಸ್ಪರ್ಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಸ್ ಮಾಡಿದ ಕೆಲವು ಭಾರತೀಯ ನಟರಲ್ಲಿ ಇವರು ಕೂಡ ತುಂಬ ಮುಂಚೂಣಿಯಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರದ್ದು ಇತ್ತೀಚೆಗೆ ಅವರಿಗೆ ನಮ್ಮ ಭಾರತವನ್ನು ಕೂಡ ದ್ವಿತೀಯ ಸ್ಥಾನದಲ್ಲಿ ಕೂಡ ಗೆಲ್ಲಿಸಿದರು. ಅವರಿಗೆ ಅವರ ಒಂದು ಹವ್ಯಾಸ ಆಗಿತ್ತದು ಬೈಕ್ ರೇಸು, ಕಾರ್ ರೇಸ್ ಎಲ್ಲ. ಹಾಗಾಗಿ ಅದರಿಂದ ನಂತರ ಅವರು ಸ್ಪೋರ್ಟ್ಸ್ ಫೀಲ್ಡಿಗೆ ಇಳಿದರು. ಈ ಸಿನಿಮಾದಲ್ಲಿ ಅವರು ಬಿಡುವಿದ್ದಾಗೆಲ್ಲ ಅವರು ಬೈಕ್ ರೇಸ್ ಹೋಗೋದು, ಕಾರ್ ರೇಸ್ ಹೋಗೋದೇ ಇವರ ಹವ್ಯಾಸ ಆಗಿತ್ತು. ಅಜಿತ್ ಅವರು ತುಂಬ ಸಲ BMW GS ಸರಣಿಯ ಒಂದು ಅಡ್ವೆಂಚರ್ ಬೈಕಲ್ಲಿ ದೀರ್ಘ ಪ್ರಯಾಣ ಮಾಡಿದ ಫೋಟೋ ಮತ್ತು ವಿಡಿಯೋಗಳೆಲ್ಲ ವೈರಲ್ ಆಗಿದ್ದಲ್ವ, ಅದನ್ನೆಲ್ಲರೂ ಹೆಚ್ಚಿನವರು ನೋಡಿದ್ದಾರೆ. ಸಿನಿಮಾ ಶೂಟಿಂಗ್ ಬಿಡುವು ಸಿಕ್ಕಾಗೆಲ್ಲ ಬೈಕ್ ರೈಡಿಂಗ್ ಮಾಡಿ ಮತ್ತು ಅವರ ಈ ಒಂದು ಹವ್ಯಾಸವನ್ನು ಮುಂದುವರಿಸೋದೇ ಒಂದು ಕಾಯಕ ಆಗಿತ್ತು ಅವರಿಗೆ. ಅವರೆಲ್ಲಿ ಕೈ
ಕೆಲಸ ಇಲ್ಲದೆ ಕೈಯಲ್ಲಿ ಸುಮ್ಮನೆ ಕೂತವರೆಲ್ಲ. ಯಾಕಂದರೆ ಮನೆಯಲ್ಲಿ ಮಕ್ಕಳನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಪತ್ನಿ ಇದ್ದಾಳೆ ಅನ್ನೋ ನಂಬಿಕೆಯಲ್ಲಿ ಇವರು ಸಿನಿಮಾ ರಂಗದಲ್ಲಿ ಕೆಲಸದ ಇಲ್ಲದಿರುವಾಗ ಇಂಥ ಸ್ಪೋರ್ಟ್ಸ್ಗಳಿಗೆಲ್ಲ ಹೋಗ್ತಾಯಿದ್ರು. ಬೈಕ್ಗಳ ಜೊತೆಗೆ ಅವರು ಕಾರ್ ರೇಸಿಂಗ್ ಮೇಲೆ ಬಹಳ ಆಸಕ್ತಿ ಇತ್ತು. ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಭಾಗವಹಿಸಿದಂತೂ ಎಲ್ಲರಿಗೆ ಗೊತ್ತಿರುವಂಥ ವಿಚಾರ. ಅಜಿತ್ ಅವರು ಭಾರತಕ್ಕೆ ಅಷ್ಟಲ್ಲ, ಯುರೋಪ್ ಸೇರಿದಂತೆ ಹಲವು ದೇಶದಲ್ಲಿ ಸಾವಿರಾರು ಕಿಲೋಮೀಟರ್ಗಳ ಮೋಟರ್ ಸೈಕಲ್ ರೇಸಲ್ಲಿ ಕೂಡ ಪ್ರವಾಸ ಕೈಗೊಂಡಿದ್ದಾರೆ. ಅವರೊಂದದು ಹಾಬಿ. ಅವರು ರೇಸಿಗೆ ಮಾತ್ರ ಹೋಗೋದಲ್ಲದೆ ಅವರಿಗೆ ಒಂದು ರೈಡ್ ಮಾಡುವ ಅಭ್ಯಾಸ ಕೂಡ ಇತ್ತು. ಅವರು ಎಷ್ಟು ಕಿಲೋಮೀಟ್ರ್ ಹೋದರೂ ಕೂಡ ಅವರಿಗೆ ಆಯಾಸ ಆಗ್ತಾ ಇರಲಿಲ್ಲ. ಯಾಕಂದರೆ ಅದು ಅವರ ನೆಚ್ಚಿನ ಹವ್ಯಾಸ ಆಗಿರೋದ್ರಿಂದ ಅದನ್ನು ಈ ಸಿನಿಮಾ ನಾಯಕನಿಗಿಂತಲೂ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಅದಕ್ಕೆ ಅವರು ಪ್ರೋತ್ಸಾಹ ಕೊಡ್ತಾಯಿದ್ದರು. ಈಗ ಅಜಿತ್ ಕುಮಾರ್ ಮತ್ತು ಶಾಲಿನಿ ಇಬ್ಬರು ಕೂಡ ಅಪಾರ ಖ್ಯಾತಿ ಮತ್ತು ಸಂಪತ್ತಿದ್ದರು. ಅತ್ಯಂತ ಸರಳ ಜೀವನ ನಡೆಸೋದು ಎಲ್ಲರಿಗೂ ಗೊತ್ತಲ್ವ. ದುಬಾರಿ ಪ್ರದರ್ಶನಕ್ಕಿಂತ ಅವರಿಗೆ ಕುಟುಂಬದ ಸಂತೋಷಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ತಮ್ಮ ಮಕ್ಕಳನ್ನು ಸಾಮಾನ್ಯ ಮಕ್ಕಳಂತೆ ಬೆಳೆಸಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಖಾಸಗಿ ಕಾರ್ಯಕ್ರಮಗಳಿಗೆಲ್ಲ ಅವರು ಕರ್ಕೊಂಡು ಹೋಗೋದಿಲ್ಲ. ಮಾಧ್ಯಮಗಳ ಬಳಕೆಯಿಂದ, ಕ್ಯಾಮರಾದಿಂದ ಕೂಡ ದೂರ ಇಡ್ತಾರೆ ಮಕ್ಕಳನ್ನು. ಖಾಸಗಿ ಜೀವನವನ್ನು ಕಾಪಾಡಿಕೊಳ್ಳುವುದೇ ಅವರಿಗೆ ಒಂದು ವಿಶೇಷತೆ. ಇದೇ ಕಾರಣಕ್ಕೆ ಅವರನ್ನು ತಮಿಳುನಾಡಲ್ಲಾಗಲಿ ಹೆಚ್ಚಿನ ಒಂದು, ಈಗ ಹೈದರಾಬಾದಲ್ಲಿ ಕೂಡ ಅಷ್ಟೇ, ಕೇರಳದಲ್ಲಿ ಅಷ್ಟೇ ಅವರಿಗೆ ತುಂಬ ಸಾಕಷ್ಟು ಅಭಿಮಾನಿಗಳಿರೋದು ಇದೇ ಕಾರಣದಿಂದ. ಅಭಿಮಾನಿಗಳು ಮಾತ್ರ ಅಲ್ಲ, ಅವರಿಗೆ ಅವರ ಗೌರವವನ್ನು ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತಿಗೂ ಶಾಲಿನಿ, ಅಜಿತ್ ಅಂದರೆ ಎಲ್ಲರೂ ಕೂಡ ಬಹಳ ಇಷ್ಟಪಡುವ ಒಂದು ಕಲಾವಿದರು ಇಬ್ಬರು ಕೂಡ. ಒಂದಷ್ಟು ಸಿನಿಮಾದಲ್ಲಿ ಅಭಿನಯಿಸಿ ಒಂದಷ್ಟು ವರ್ಷ ಮರೆಯಾದ್ರೂ, ಮತ್ತೊಂದಷ್ಟು ಸಿನಿಮಾದಲ್ಲಿ ಅಭಿನಯಿಸಿ ಮತ್ತೆ ತುಂಬ ವರ್ಷ ಮರೆಯಾದ್ರೂ ಇವತ್ತಿಗೂ ಜನಗಳು ಶಾಲಿನಿ ಅವ್ರನ್ನ ಮರೆತಿಲ್ಲ. ಅದಕ್ಕೆ ಕಾರಣ ಅವರು ಮದುವೆ ಆದ ಅಜಿತ್ ಅಲ್ಲ. ಯಾಕಂದರೆ ಶಾಲಿನಿ ಅವತ್ತು ಕೊಟ್ಟ ಸಿನಿಮಾ ಮತ್ತು ಅವರ ಒಂದು ನಡವಳಿಕೆ, ಅವರು ಯಾವ ಸಿನಿಮಾದಲ್ಲೂ ಅವರು ಎಕ್ಸ್ಪೋಸ್ ಮಾಡಿದ್ದೇ ಇಲ್ಲ. ಅವರ ಪ್ರತಿಯೊಂದು ಸಿನಿಮಾವನ್ನು ತಗೊಂಡಾಗ ಒಂದು ಸ್ವಚ್ಛ ಅಭಿನಯ, ಸರಳತೆಯ ಉಡುಪುಗಳು, ಈ ಥರನೇ ಅವರು ಅಭಿನಯ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅಂದಿನ ಒಂದು ಗೌರವವನ್ನು ಇವತ್ತು ಕೂಡ ಅವರು ಕಾಪಾಡಿಕೊಂಡು ಬಂದಿದ್ದಾರೆ. ತಮ್ಮ ಪತ್ನಿಯ ಒಂದು ಬೆಂಬಲದಿಂದ ಇವತ್ತಿಗೂ ಕೂಡ ಅಜಿತ್ ಅವರು ಬಹಳ ಜೀವನದಲ್ಲಿ ಖುಷಿಯಾಗಿದ್ದಾರೆ. ಅವರಿಗೆ ಇಷ್ಟ ಬಂದಾಗೆ ಅವರು ಕಾರ್ ರೇಸ್, ಬೈಕ್ ರೈಡಿಗೆಲ್ಲ ಹೋಗಿ, ಯಾಕಂದರೆ ತಮ್ಮ ಮಕ್ಕಳನ್ನು ನೋಡಲಿಕ್ಕೆ ತಮ್ಮ ಪತ್ನಿ ಬಹಳ ಮಕ್ಕಳಿಗೋಸ್ಕರ ತುಂಬಾ ಅವರು ಡೆಡಿಕೇಶನ್ ಕೊಡ್ತಾಯಿದ್ದಾರೆ. ಹಾಗೆ ಸ್ನೇಹಿತರೆ, ಬಾಲನಟಿಯಾಗಿ ಲಕ್ಷಾಂತರ ಕೋಟ್ಯಾಂತರ ಹೃದಯಗಳನ್ನು ಗೆದ್ದ ಶಾಲಿನಿ ಅವರು ನಂತರ ನಾಯಕಿಯಾಗಿ ಮಿಂಚಿ ಕೊನೆಗೆ ಅಜಿತ್ ಅವರ ಜೀವನ ಸಂಗಾತಿಯಾಗಿ ಸುಂದರ ಕುಟುಂಬವನ್ನು ಕಟ್ಟಿಕೊಂಡು ಇಂದು ಅವರು ಸಿನಿಮಾ ಲೋಕದಿಂದ ದೂರವಿದ್ದರೂ ತಮ್ಮ ಸರಳತೆ, ಕುಟುಂಬದ ಮೇಲಿನ ಪ್ರೀತಿ ಮತ್ತು ವಿನಯಶೀಲ ವ್ಯಕ್ತಿತ್ವದಿಂದ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಉಳಿಸಿಕೊಂಡಿದ್ದಾರಲ್ವ, ಎಲ್ರಿಗೂ ಗೊತ್ತಲ್ವ. ಆದರೂ ನಾವು ಕನ್ನಡದವರಿಗೆ, ಕನ್ನಡ ಸಿನಿಮಾದಲ್ಲಿ ಶಾಲಿನಿ ಅಷ್ಟೊಂದು ಅಭಿನಯ ಮಾಡಿಲ್ಲ ಅಂದರೂ ಕನ್ನಡದ ಹೆಚ್ಚಿನವರಿಗೆ ಶಾಲಿನಿ ಅವ್ರನ್ನ ಗೊತ್ತು. ಅವರಿಗೆ ಒಂದೇ ಒಂದು ವಿಷ್ಣುವರ್ಧನ್ ಜೊತೆ ಮಾಡಿದ ಸಿನಿಮಾ ಸಾಕು. ಅಮ್ಮ ಅಮ್ಮ ಎನ್ನುವ ಮಾತು ಬಂತು ಎಲ್ಲಿಂದ, ಭೂಮಿಗೆ ಬಂದ ಮೊದಲನೇ ಕಂದನ ಅಳುವ ಧ್ವನಿಯಿಂದ. ಇವತ್ತು ಕೂಡ ಬೇಕಂದ್ರೆ ನೀವು ಆ ಸಿನಿಮಾವನ್ನು ನೋಡಿ. ಈ ಜೀವ ನಿನಗಾಗಿ ಇಂಥ ಸಿನಿಮಾದ ಹೆಸರು. ಅದರಲ್ಲಿ ಶಾಲಿನಿ ಅವರು ವಿಷ್ಣುವರ್ಧನ್ ಮತ್ತು ಊರ್ವಶಿಯವರ ಜೊತೆ ಬಾಲನಟಿಯಾಗಿ ಅಭಿನಯ ಮಾಡಿದ್ದಾರೆ. ಅಜಿತ್ ಮತ್ತು ಶಾಲಿನಿ ದಂಪತಿಗೆ ಅವರ ಮಕ್ಕಳಿಗೆ ಕೂಡ ತಂದೆ ತಾಯಿಯ ಒಂದು ಗುಣ ಬಂದಿದೆ. ಅದಕ್ಕೇ ಅವರು ಖಾಸಗಿತನವನ್ನು ಕಾಪಾಡಿಕೊಂಡು ಶಾಂತ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರ ಒಂದು ಪ್ರೇಮ ಕಥೆ, ದಾಂಪತ್ಯ ಜೀವನ, ಪರಸ್ಪರ ಗೌರವ ಇವತ್ತಿಗೂ ಕೂಡ ಎಲ್ಲರಿಗೆ ಮಾದರಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಕಡೆಯಿಂದ ಏನಾದರೂ ಮಾತಾಡೋಕೆ ತಪ್ಪು ಬಂದರೆ, ನನ್ನ ಸ್ವರ ಚೆನ್ನಾಗಿಲ್ಲ ಅಂದರೆ, ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ನನ್ನ ಕ್ಷಮೆ ಇರಲಿ. ಅದು ನಾನು ಮಾಡೋದಲ್ಲಲ್ವ ವಾಯ್ಸನ್ನು. ಹಾಗೆ ಇಂತಹ ಅಪರೂಪದ ಸಿನಿಮಾ ಮಾಹಿತಿಗಳು, ಅವರ ಜೀವನ ಕಥೆಗಳು ಮತ್ತು ಮನಮುಟ್ಟುವ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನು ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒಳ್ಳೆಯ ಇನ್ನೊಬ್ಬರು ವಿಶೇಷ ವ್ಯಕ್ತಿಯ ಬದುಕಿನ ಕಥೆಯೊಂದಿಗೆ ನಾನು ಬರ್ತೇನೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು, ನಮಸ್ಕಾರ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.